ಆ ಭಾಗ್ಯ ಈ ಭಾಗ್ಯ ಅಂತ ಜನ ಮಾತನಾಡಿಕೊಳ್ತಾ ಇರೋ ಹೊತ್ತಲ್ಲಿ ಬೀದಿ ನಾಯಿಗಳಿಗೂ ಒಂದು ಹೊಸ ಭಾಗ್ಯ ಸಿಕ್ಕಿದೆ. ಬೌ ಬೌ ಅನ್ನುವಂತಹ ಶ್ವಾನಗಳಿಗೆ ಬಿಬಿಎಂಪಿ ಬಾಡೂಟದ ವ್ಯವಸ್ಥೆ ಮಾಡ್ತಾ ಇದೆ. ಆದ್ರೆ ನಮ್ ತೆರಿಗೆ ಹಣದಲ್ಲಿ ನಾಯಿಗಳಿಗೆ ಯಾಕ್ರಿ ಚಿಕನ್ನು ಗಿಕನ್ನು ತಿನ್ನಿಸ್ತೀರಿ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯ ರಾಜಧಾನಿಯ ಬೀದಿ ನಾಯಿಗಳಿಗೂ ಈಗ ಅದೃಷ್ಟ ಕುಲಾಯಿಸಿದೆ. ದಿನಕ್ಕೊಮ್ಮೆ ಅವುಗಳು ನೆಲೆಸುವ ಬೀದಿಗೆ ಬರಲಿದೆ ಬಿಸಿ ಬಿಸಿ ಚಿಕನ್ ರೈಸ್. ಶಾಕಿಂಗ್ ಅನಿಸಿದ್ರು ಇದು ಸತ್ಯ. ಬಿಬಿಎಂಪಿ ನಗರದ ಬೀದಿ ನಾಯಿಗಳಿಗೂ ಒಂದು ಭಾಗ್ಯ ಕಲ್ಪಿಸುವುದಕ್ಕೆ ಮುಂದಾಗಿದೆ. ವಾರ್ಷಿಕವಾಗಿ 2.88 ಕೋಟಿ ರೂಪಾಯಿ ವೆಚ್ಚದಲ್ಲಿ ತೆರಿಗೆದಾರರ ಹಣದಲ್ಲಿ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಭಾಗ್ಯ ನೀಡಲು ಸಿದ್ಧತೆ ಮಾಡಿಕೊಂಡಿದೆ. ಕಾನ್ಫ್ಲಿಕ್ಟ್ಸ್ ರಿಡ್ಯೂಸ್ ಮಾಡೋಕ್ಕೆ, ಅವ್ರದ್ದು ಸ್ಕ್ಯಾವೆಂಜಿಂಗ್ ಬಿಹೇವಿಯರನ್ನು ಕಡಿಮೆ ಮಾಡೋಕ್ಕೆ, ಅಟ್ಯಾಕಿಂಗ್ ಬಿಹೇವಿಯರನ್ನು ಕಡಿಮೆ ಮಾಡೋಕ್ಕೆ ಇದು ಫೀಡಿಂಗ್ ಪ್ರೋಗ್ರಾಮ್ ಕೂಡ ಇದು ಒಂದು ಕೂಡ ಆ ಓವರಾಲ್ ಸೆಟ್ ಆಫ್ ಪ್ರೋಗ್ರಾಮ್ಸಲ್ಲಿ ಇರತಕ್ಕಂಥ ಪ್ರೋಗ್ರಾಮ್ಸು. ಪರ್ ಝೋನು ಅಗೇನ್ ನೋಟಿಫಿಕೇಶನ್ ದಿಸ್ ಈಸ್ ಐ ವಿಲ್ ಸೇ ಕಿ ಇದು ಸೆಕೆಂಡ್ ಪೈಲಟ್ ಅಂತ ಹೇಳ್ಬೋದು ನೀವು. ಅದನ್ನು ನಾವು ಪರ್ ಝೋನ್ 400 to 500 ಡಾಗ್ಸ್ ಮಾತ್ರ ನಾವು ಫೀಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿರುವಂಥದ್ದು. ಅಷ್ಟು ನಾವು ಅಲೋಕೇಟೆಡ್ ಬಜೆಟಲ್ಲಿ ಮಾಡೋಕ್ಕೆ ಸಾಧ್ಯವಾಗುವಂಥದ್ದು. ಅದರಲ್ಲಿ 3 ಕಂಪೋನೆಂಟ್ಸ್ ಇದಾವೆ. ಒಂದು ಫುಡ್ ಪ್ರಿಪ್ರೇಷನ್ ಆ್ಯಂಡ್ ಸರ್ವಿಂಗ್, ಟ್ರಾನ್ಸ್ಪೋರ್ಟೇಷನು ಆ್ಯಂಡ್ ಕ್ಲೀನಿಂಗು. ಸೊ ಈ 3 ಕಂಪೋನೆಂಟ್ಸಲ್ಲಿ ಟೋಟಲ್ ಕಂಪೋನೆಂಟ್ ಕಾಸ್ಟ್ ಇಸ್ 22 ರೂಪಾಯಿ ಚಿಲ್ಲರೆ ಬರ್ತಾ ಇದೆ. ಆಹಾರ ಸಿಗದೆ ಮನುಷ್ಯರ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡ್ತಾ ಇರುವ ಅನೇಕ ಪ್ರಕರಣ ಬೆಳಕಿಗೆ ಬಂದಿದೆ. ರೇಬಿಸ್ ಭಯವೂ ಹೆಚ್ಚಾಗಿದೆ. ಇದೇ ಕಾರಣಕ್ಕೆ ಕಳೆದ ವರ್ಷ ಬಿಬಿಎಂಪಿ ಕುಕ್ಕರ್ ತಿಹಾರ್ ಯೋಜನೆ ಜಾರಿಗೆ ತಂದಿತ್ತು. ಈ ಯೋಜನೆಯಡಿ ಬೀದಿ ನಾಯಿಗಳಿಗೆ ಆಹಾರದ ವ್ಯವಸ್ಥೆ ಮಾಡುವುದಕ್ಕೆ ಮುಂದಾಗಿತ್ತು. ಹೋಟೆಲ್ ಮಾಲೀಕರ ಜೊತೆಗೂ ಮಾತುಕತೆ ನಡೆಸಿ ರಾತ್ರಿ ಹೋಟೆಲ್ನಲ್ಲಿ ಉಳಿದ ಆಹಾರವನ್ನ ಬೀದಿ ನಾಯಿಗಳಿಗೆ ನೀಡಲು ಮನವಿ ಸಹ ಮಾಡಿತ್ತು. ಆದ್ರೆ ಪರಭಾಷಾ ಹೆಸರನ್ನಿಟ್ಟು ಪ್ರಾರಂಭವಾದ ಈ ಯೋಜನೆಗೆ ಕನ್ನಡಿಗರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಕೊನೆಗೆ ಬಂದಷ್ಟೇ ವೇಗವಾಗಿ ಈ ಕುಕ್ಕರ್ ತಿಹಾರ್ ಯೋಜನೆ ಮಕಾಡೆ ಮಲಗಿತ್ತು. ಇದೀಗ ಚಿಕನ್ ರೈಸ್ ಭಾಗ್ಯ ಜಾರಿಗೆ ತರಲು ಪಾಲಿಕೆ ಮುಂದಾಗಿದೆ. ಈ ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಕಿ ಚಿಕನ್ ಪೀಸ್ಗಳನ್ನು ಹಾಕಿ ಜನಸಾಮಾನ್ಯರ ಮೇಲೆ ದಾಳಿ ಮಾಡೋಕ್ಕೆ ಬಿಡ್ತಾ ಇರ್ತಕ್ಕಂಥ ವಿಚಾರವಾಗಿ ಅಂತ ಅನಿಸುತ್ತೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಬೀದಿ ನಾಯಿಗಳಿಗೆ ಒಂದು ದಿವಸ ಚಿಕನ್ ಹಾಕ್ಬಿಟ್ಟು ಮಾರನೇ ದಿವಸ ಏನಾಗ್ತಾರೆ, ಮನುಷ್ಯರ ಮಾಂಸ ಹಾಕ್ತಾರ. ಹೌದು, ನಗರದಲ್ಲಿ 2.5 ಲಕ್ಷದಷ್ಟು ಬೀದಿ ನಾಯಿಗಳಿದ್ದು ಇವುಗಳ ಹಾವಳಿಗೆ ಅನೇಕರು ಈಗಾಗಲೇ ಬಲಿಯಾಗಿದ್ದಾರೆ. ಹೀಗಿರುವಾಗ ಒಂದು ದಿನ ಚಿಕನ್ ಊಟ ಕೊಟ್ಟು ಮರುದಿನ ಆಹಾರ ಸಿಗದೆ ಹೋದ್ರೆ ನಾಯಿಗಳು ಮತ್ತಷ್ಟು ಅಗ್ರೆಸಿವ್ ಆಗುವ ಸಾಧ್ಯತೆ ಇದೆ. ಅಲ್ಲದೆ ನಮ್ಮಲ್ಲಿ ರೇಬಿಸ್ ಲಸಿಕೆಯ ಕೊರತೆಯೂ ಕಾಡ್ತಾ ಇದೆ. ಹೀಗಿರುವಾಗ ಈ ಯೋಜನೆ ಬೇಕಾ ಅನ್ನೋ ಚರ್ಚೆ ಜೋರಾಗಿದೆ. ಅಲ್ಲದೆ ಶ್ವಾನಕ್ಕೆ ಊಟದ ವ್ಯವಸ್ಥೆ ಮಾಡಲು ಪ್ರತ್ಯೇಕ ಸ್ಥಳ ನಿರ್ಮಾಣವಾಗುತ್ತಾ? ಇದರಿಂದ ಊಟ ಕೊಟ್ರೆ ಬೀದಿ ನಾಯಿಗಳ ಹಾವಳಿ ಕಡಿಮೆ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.